ಆಯ್ತು ಬಿಡಿ, ನಮ್ಗೆ ಅರ್ಥ ಆಯ್ತು ಬಿಡಿ. ಆಯ್ತು ಮಾತಾಡ್ಬಿಟ್ಟು ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ರಸ್ತೆ ಬೇಕು. ಸರ್, ನಾವು ಚಿಂತ್ರಕೋಟ ಪಾಳೆಯಿಂದ ಬಂದಿರೋದು. ಸುಮಾರು ಆಗ 1.5 ತಿಂಗಳಿಂದ ನಮಗೆ ಊರಿಗೆ ಹೋಗೋದು 15 ಮನೆಗಳಿರೋಂಥ ಗ್ರಾಮ ಇದೆ. ಆ ಮನೆ ಒಳಗಡೆ ಹೋಗೋಕ್ಕಾಗಲಿ ನಮಗೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬೇರೆ ಹಾಕ್ಬಿಟ್ಟು ಪಂಚಾಯತಿಂದ 2 ಸತಿ ಮಾಡಿದಿರೋಂಥ ರೋಡನ್ನು ಕಿತ್ತಾಕಿ, ಈವನ್ ವಾಟರ್ ಟ್ಯಾಂಕ್ ಇರೋದನ್ನ ಕಿತ್ತಾಕ್ಬಿಟ್ಟು ತಾಣಕ್ಕೆ ಅವ್ನು ಜಮೀನಲ್ಲಿ ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ರು ಸಹ ತಹಸೀಲ್ದಾರ್ಗೆ ಅವನವ್ರಿಗೆ ಕೊಟ್ಟಿದ್ದೀವಿ, ಆರೋಗ್ಯ ಕರ್ಸಿಟ್ ಮಾಡಿದ್ವಿ. ಇಂಥವರೆಗೂ ಯಾವುದೇ ಒಂದು ಇದನ್ನ ಕ್ರಮ ತಾಣದಲ್ಲೇ ನಮ್ಗೆ ಊರ್ನೊಳಗೆ ಹೋಗಕ್ ಆಗ್ತಾ ಇಲ್ಲ, ಬರಕ್ ಆಗ್ತಾ ಇಲ್ಲ, ಜಾನುವಾರು ನೀರು ತಗೊಳಕ್ ಆಗ್ತಾ ಇಲ್ಲ. ಹಾರ್ಟ್ ಪೇಷಂಟ್ಗಳು ಇದಾರೆ, ಕ್ಯಾನ್ಸರ್ ಪೇಷಂಟ್ಗಳು ಇದಾರೆ, ವಯಸ್ಸಾದ ವೃದ್ಧರು ಇದಾರೆ. ಅವರು ಸಹ ಒಂದು ಆಸ್ಪತ್ರೆಗೆ ಹಾಕೋಬೇಕು ಅಂದ್ರೆ ಇನ್ನೊಬ್ರು ಎತ್ಕೊಂಡು ಹೋಗ್ಬೇಕು. 1.5 ತಿಂಗಳಿಂದ ಮನೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ರು ಸಹ ಯಾರು ಬಂದು ಬಂದಿದ್ರು ಸಹ ಅವ್ರಿಗೂ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಅವ್ರು ಹೇಳಿದ್ದಾರೆ, ಹೋಗ್ಬಿಟ್ಟ ಸಾಲ್ವ್ ಮಾಡಿ ಅವ್ರು ತೆರವು ಮಾಡ್ಕೊಡಿ, ಹಳ್ಳಿ ಜನಗಳಿಗೆ ಅನಾನುಕೂಲ ಆಗ್ಬಾರ್ದು, ಅವ್ರ ಹಕ್ಕನ್ನ ಕಿತ್ಕೊಂಡಂಗೆ ಆಗುತ್ತೆ, ಇಡೀ ಒಂದು ಗ್ರಾಮದ ಜನಗಳು ಹಕ್ಕು ಕಿತ್ಕೊಂಡಂಗೆ ಆಗುತ್ತೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ ಅಂತಂದ್ರೆ ಇವ್ರು ಬಂದು ನೋಡಿ ಇಂಥವರೆಗೂ ಅದನ್ನ 2-3 ಸತಿ ರಾಂಗ್ ಆಗಿ ಇನ್ಫಾರ್ಮೇಶನ್ ಹಾಕ್ಬಿಟ್ಟು ಕಳಿಸಿರೇ ಹೊರತು ಇಂಥವರೆಗೂ ಒಂದು ರೈಟ್ ಡಿಸಿಷನ್ ತಗೊಂಡಿಲ್ಲ. ಆರೋಗ್ಯ ಬಿದ್ದರೆ ಅವ್ರನ್ನ ಎತ್ಕೊಂಡ್ ಬರಕ್ಕೆ ನಮ್ಗೆ ವ್ಯವಸ್ಥೆ ಇಲ್ಲ. 1 ಅಡಿ ಜಾಗ ಇದೆ ಅಂತ ಹೇಳಿದ್ರೆ 1 ಅಡಿನಲ್ಲಿ ಯಾರು ಓಡಾಡ್ತೀವಿ? ಇವಾಗ ಅದಕ್ಕೆ ತಕ್ಕನಾಗಿ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಅದಕ್ಕೆಲ್ಲ ನಾವು ಕೊಟ್ಟರು ಸಹ ಇಂಥವರೆಗೂ ಒಂದು ಕ್ರಮ ಅಂತ ಇಲ್ಲ. ಮೇಡಮ್ನವ್ರು ಹೇಳಿದ್ದಾರೆ ಹೋಗಿ ಸಾಲ್ವ್ ಮಾಡ್ಕೊಡಿ ಅಂತ, ಅವ್ರಿಗೂ ಫೋನಲ್ಲಿ ಹೇಳಿದ್ದಾರೆ. ಹೋಗಿ ಬಂದು ಅವ್ರು ನಿಂತ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ತಾಳ್ರಿ ಅಂತ ಹೇಳಿದ್ದಾರೆ, ಪೊಲೀಸ್ನವ್ರಿಗೂ ಹೇಳಿದ್ದಾರೆ. ಪೊಲೀಸ್ನವ್ರಿಗೆ ನಮ್ಮ RIVA ಬರ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಅಲ್ಲಿ ದಾರಿ ಬಾಣಿಸ್ಕೊಡಿ ಅಂತ ಹೇಳಿದ್ದಾರೆ. ಇಂಥವರೆಗೂ ಸಹ ದಾರಿ ಬಿಡಿಸ್ಕೊಟ್ಟಿದ್ದಾರೆ. ಪ್ರಕಾರ ನಮಗೆ ಕರ್ಮಣ್ಣೆ ಪಾಳಿಗೆ ಇಲ್ಲಿಗನ ರೋಡ್ ಇದ್ರು ಸಹ ನಮಗೆ ಇಲ್ಲಿ ಮಧ್ಯದಲ್ಲೇನೆ ಬೇಲಿ ಹಾಕ್ಬಿಟ್ಟು ಒಬ್ಬರು ಸಹ ಹೋಗೋಕ್ಕಾಗ್ದಂಗೆ ಮಾಡಿಟ್ಟಿದ್ದಾರೆ. ಅದು ಎಷ್ಟಾಗಲ್ಲ, ಎಷ್ಟು ದಾನ ರೋಡ್ ಇದು ನಮ್ಮ ಹತ್ರ ಇನ್ವೆಂಟ್ರಿ ಸಹ ಇದೆ. 800 ಮೀಟರ್ ಉದ್ದ ರೋಡ್ ಮಾಡಿದ್ದಾರೆ, 7 ಮೀಟರ್ ಅಗಲ ರೋಡ್ ಆಗಿದೆ. ನಾವು ಏನು ರೂಢಿ ದಾರಿ ಇದೆಯೋ ಆ ರೂಢಿ ದಾರಿ ವಿಚಾರವಾಗಿ ಇವರು ಅರ್ಜಿ ಬಂದ ಮೇಲೆ ನಾವು ಹೋಗಿ ಅಲ್ಲೊಂದ್ಸಲಿ ಪರಿಶೀಲನೆ ಮಾಡಿ ಅದ್ರ ಸಂಬಂಧ ನಾವೇನಿದೆಯೋ ಆ ಅರ್ಜಿದಾರದ್ದು ಮತ್ತು ಏನು ಅವ್ರ ಜಮೀನಲ್ಲಿ ಹೋಗ್ತಾ ಇದೆಯಲ್ಲ ರೂಢಿ ದಾರಿ ಅವ್ರದ್ದು ಎಲ್ಲರದ್ದು ಸ್ಟೇಟ್ಮೆಂಟ್ ತಗೊಂಡು ನಾವು ತಾಲೂಕು ಆಫೀಸಿಗೆ ಕಳಿಸಿದ್ವಿ. ಏನು ರೂಢಿ ದಾರಿಗಳಿದೆಯೋ ಅದನ್ನು ಕನ್ಫರ್ಮೇಷನ್ ಹಾಕ್ಬೇಕಾಗುತ್ತೆ, ಅದು ಸರ್ವೆ ನಕ್ಷೆ ಹಾಕಬೇಕಾಗುತ್ತೆ. ಆ ಸರ್ವೆ ನಕ್ಷೆಗೆ ನಾವು ತಾಲೂಕು ಆಫೀಸಿಗೆ ಕಳಿಸಿದ್ವಿ. ಈಗ ಅದಕ್ಕೆ ಏನದಕ್ಕೆ ಸರ್, ಆ ಪಂಚಾಯತಿಂದ ರೆಸಲ್ಯೂಷನ್ ಆದರೆ 1980 ಇಸ್ವಿನಲ್ಲೇ ಇಲ್ಲಿ ರೋಡ್ ಇದೆ, ರೋಡ್ ಮಾಡ್ಕೊಡಿ ಅಂದ್ಬಿಟ್ಟು ರೆಸಲ್ಯೂಷನ್ ಪಂಚಾಯತಿನಲ್ಲಿ ಆಗಿದೆ. GPS ಫೋಟೋ ಇದೆ, ಫೋಟೋಗಳು ಸಮೇತ ಇದೆ, ದಿಶನ್ ಮ್ಯಾಪ್ ಇದೆ. ಇದೆಲ್ಲ ಇದು ರೂಢಿ ದಾರಿ ಬಿಲ್ ತಗೊಂಡು ಮಾಡ್ಕೊಂಡಿರ್ಬೇಕು. ಇದೆಲ್ಲ ಕೊಟ್ಟಿದ್ದೀವಿ. ರಿಪೋರ್ಟ್ ನಾವು ಕಳಿಸಿದ್ದೀವಿ. ಆಯ್ತಾ, ಅದೇನಿದೆ ಹೊಸ ತಹಸೀಲ್ದಾರ್ ಬೈದಾರೆ, ಅವ್ರ ಹತ್ರ ನಾವು ಡಿಸ್ಕಷನ್ ಮಾಡ್ಬಿಟ್ಟು ದಯಮಾಡಿ ತಮ್ಮ ಕಡೆಯಿಂದ ಊರಿನ ಜನಗಳಿಗೆ ಹಕ್ಕು ಕಿತ್ಕೊಂಡಿರೋರು ನಮ್ಗೆ ಫಾಲೋ ಮಾಡ್ಕೊಡಿ. ಆಯ್ತು ನಮ್ಗೆ ಗೊತ್ತಿದ್ದು. ಈಗ ನಿನ್ನೆ ಕಳಿಸಿದ್ದು, ನಿನ್ನೆ ನಾನು ಫೋನ್ ಮಾಡಿ ನಾನು ಕಳಿಸಿದ್ದೀನಿ ಅಂತ ಹೇಳಿದ್ದೀನಿ ನಮಗೆ. ಹಾಗಾಗಿ ನಾಳೆ ಸ್ವಲ್ಪ ಲೇಟ್ ಆಗುತ್ತೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಸ್ವಲ್ಪ ಇದೆ, ಅದು ಮುಗಿಸ್ಕೊಂಡು 3 ಜನ ಕೂತ್ಕೊಂಡು ಡಿಸಿಷನ್ ತಗೊಂತೀವಿ. ಸಾಹೇಬ್ರ ಹತ್ರ ಹೊಸ ಸಾಹೇಬ್ರ ಗಮನಕ್ಕೆ ತಂದು ಅದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿ. ಓಕೆ, ನಮ್ಗೆ ಗೌರ್ಮೆಂಟ್ ದಾಖಲೆಗಳು ಎಲ್ಲ ಇದಾವೆ. ಜನಗಳಿಗೆ ನಮಗೆ ಕುಡಿಯೋ ನೀರಿಗೆ, ಓಡಾಡೋದಕ್ಕೆ, ದನ ಕರುಗಳಿಗೆ ತೊಂದರೆ ಏನೇನು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಳಿ. ಆ ತಕ್ಷಣ ನಮ್ಗೆ ಓಡಾಡೋ ಜನಗಳು 30 ಎಕರೆ ಜಮೀನು ಸರ್, ಅದು ಇಂಥವ್ರಿಗೆ ಉಳಿಲ್ಲ. ನಾವು 1.5 ತಿಂಗಳಿಂದ ಮಾತಾಡ್ಬಿಟ್ಟು ಅದೇನು ಸರ್ ಅವ್ರು 5 ಅಡಿ ಬಿಡ್ತೀವಿ ಅಂತಾರೆ, ಅದು 25 ಅಡಿ ರೋಡ್ ಸ್ಯಾಂಕ್ಷನ್ ಆಗಿದೆ. ಅದೆಷ್ಟಿದೆ ನೋಡ್ತಾರೆ, ಸರ್ವೇರು ಬರ್ತಾರೆ, ಎಲ್ಲ ನೋಡ್ಬಿಟ್ಟು ಖಂಡಿತ ಮಾಡ್ಕೊಡ್ತೀವಿ. ಸರ್, ಈಗಾಗಲೇ 1 ತಿಂಗಳಾಗಿದೆ, ಇನ್ನು ಎಷ್ಟು ದಿನ ಕಾಲಾವಕಾಶ ಬೇಕು? ಹೊಸದಾಗಿದ್ದು ನಮ್ಗೆ ಗೊತ್ತಿರಲ್ಲ, ನನಗೆ ಇವತ್ತು ವಿಚಾರ ಗೊತ್ತಾಗಿದೆ. ಸರ್, ಇವರೆಲ್ಲ ಹೇಳ್ತಿರೋ ಪ್ರಕಾರ ಗ್ರಾಮಸ್ಥರು RIಗೆ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡಲ್ವಂತೆ, ರೆಸ್ಪಾನ್ಸ್ ಮಾಡ್ತಿಲ್ವಂತೆ.
ಇದರಲ್ಲ ಆ ರೀತಿ ಅವ್ರಿಗೆ ಆ ರೀತಿ- ಯಾಕೆ ಆ ರೀತಿ ಅಲ್ಲಲ್ಲ. ಅವರೇ ಮಾಡಿದ್ರು. ಅವರು ಕೆಲವೊಂದು ಆನ್ಸರ್ಗಳನ್ನ ಯಾವ ರೀತಿ ಇವತ್ತು ಕೊಡ್ತಾರೆ ನಿಮ್ಮನ್ನೇ ಅಂದ್ರೆ, ಮಾಡಿ ಇದು ಹೇಳಿ. 6 ತಿಂಗಳು ವರ್ಷಕ್ಕೂ ಸಾಲ್ವ್ ಆಗೋದು ತಕ್ಷಣಕ್ಕೆ ನಾವ್ ಏನೂ ಮಾಡಕ್ಕಾಗಲ್ಲ. ನಾವು ಇವ್ರಿಗೆ ಕೇಳಿದಾಗ ಏನ್ ಹೇಳ್ತಾರೆ, ಇರ್ಬೋದು ನಾವು ರೋಡ್ ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಆದಾಗ ಅದು ಸಾಲ್ವ್ ಆಗುತ್ತೆ, ನಾವು ಅದಕ್ಕೇನು ಅರ್ಜೆಂಟ್ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಫೋನ್ ಕೆಲವು ಇವತ್ತು ಮಾಡಿದ್ರೆ ಎತ್ತಿಲ್ಲ, ಇವತ್ತು ಮಾಡಿದ್ರೆ ಎತ್ತಿಲ್ಲ. ಏನಂತಾರೆ ಫೋನ್ ಮಾಡಿದ್ರೆ? ಫೋನ್ ಮಾಡಿದ್ರೆ ಇದನ್ನ ನಾವು ಎಲ್ಲಾರ್ಗು ಇದನ್ನ ರಿಪೋರ್ಟ್ ಮಾಡಕತ್ತೀವಿ, ಊರ್ ಜನ ಕೇಳ್ತೀವಿ, ರೋಡ್ ಐತಲ್ವಾ ಇದು ಮಾಡ್ತೀವಿ, ಏನೋ ಸರ್ವೆ ಮಾಡ್ತೀವಿ, ಅದು ಇದು ಡಿಪಾರ್ಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಆದ್ಮೇಲೆ ಬರ್ತೀವಿ ಅಂತ ಹೇಳಿ, ಉಪ ತಹಸೀಲ್ದಾರ್ ಸರ್ ಇಲ್ಲೇ ಇದ್ದಾರೆ, ಹೇಳಿ ಅವ್ರಿಗೆ. ಅವ್ರಿಗೆಲ್ಲ ಆಯ್ತಣ್ಣ. ಈಗ ಇದ್ರ ಬಗ್ಗೆ ತಹಸೀಲ್ದಾರ್ ಗಮನ ತಂದು ಆದಷ್ಟು ಬೇಗ ಅದು ಮಾಡ್ಕೊಡಿ. ವಾತಾವರಣ ಹೆಂಗಿದೆ ನೋಡಿ, ಓಡಾಡಕ್ಕಾಗಲ್ಲ ಹಂಗಿದೆ. ಆಯ್ತು 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 ಬಿಡಿ ಬಿಡಿ ಆಯ್ತು. ಈಗ ಅವರು ಈಗ ನೋಡಿ ಶ್ರಾವಣ್ ಇವರು ವಿಲೇಜ್ ಅಕೌಂಟ್ ನೋಡಿದ್ದಾರೆ, ಆಯ್ತು ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಒಂದು ನಾನು ಮಾತಾಡ್ತೀನಿ. ಆಯ್ತು ಸಿದ್ದರಾಜ್ ಅವರೇ, ಆಯ್ತು ಅವ್ರಿಗೇನು ತೊಂದರೆ ಆಗಿಲ್ಲ. ನಿಮ್ಗೆ ತೊಂದ್ರೆ ಆದ್ರೆ ನಮಗೂ ತೊಂದ್ರೆ ಆದಂಗೆ ಹೌದು. ಅಂತ ಹೇಳಿ. ಇವತ್ತು ಹೆಂಗ್ಸು ಮಕ್ಳಿಗೆ ನಿಮ್ಮ ಹತ್ರ ಬಂದು ಅಲ್ಲಿ ಅಮ್ಮ, ಇದ್ರ ಬಗ್ಗೆ ಗಮನ ತಂದಿದ್ದೀರಾ? ಸಾಹೇಬ್ರು ಬಂದಿದ್ದಾರೆ, ಈಗ 3 ದಿವಸ ಕಾಲಾವಕಾಶ ಇದೆ. ಇವ್ರ ಹತ್ರ ಮಾತಾಡಿ ನಾವು decision ನಿಮ್ಮದು ಮಾಡೋಣ. application ಸರಿ, ಬನ್ನಿ ನೀವು. ತಕ್ಷಣ ಸೋಮವಾರ ಬನ್ನಿ ನೀವು. ನೀವೆಲ್ಲ document ಕೊಟ್ಟ ಮೇಲೆ ಬನ್ನಿ. ನಿಮ್ಗೆಲ್ಲರೂ statement record ಮಾಡಿ, ವ್ಯವಸ್ಥೆ ಇವರೇ ಮಾಡಿ. ಬಂದಿದ್ರು, ಆಯ್ತು. statement record ಇವರೇ ಬಿಡಿ ಬಿಡಿ ಕಳ್ಸಿ. ಆಯ್ತು ಮಾಡಿ ಹೇಳಿ. ಕಳ್ಸಿ. ಆಯ್ತು 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 ಸರ್, ದಯಮಾಡಿ ಇವಾಗ ಆದಷ್ಟು ಹೇಳಿದ್ದೀವಿ. ಬೇಗ ಸಾಲ್ವ್ ಮಾಡ್ಕೊಡಿ. ಖಂಡಿತ ಮಾಡಿ ಬನ್ನಿ.